ಎಲ್ಲರಿಗೂ ಎನ್ ಕನ್ನಡ ಚಾನಲ್ಗೆ ಸ್ವಾಗತ. ಇನ್ನೇನು ಬೇಸಿಗೆ ಶುರುವಾಗ್ತಾ ಇದೆ. ವಾತಾವರಣದಲ್ಲಿರುವಂತಹ ಉಷ್ಣಾಂಶ ಹೆಚ್ಚಾದಂತೆ ನಮ್ಮ ದೇಹದ ಉಷ್ಣಾಂಶ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ನಾವು ರಸಭರಿತವಾದ ಹಣ್ಣುಗಳನ್ನು ತಿನ್ನೋದಕ್ಕೆ ಬಯಸೋದು ಸಹಜ. ಆದರೆ ಅತಿ ಹೆಚ್ಚು ತಿನ್ನೋದಕ್ಕೆ ಮತ್ತು ಕುಡಿಯೋದಕ್ಕೆ ಇಷ್ಟಪಡುವ ಹಣ್ಣು ಅಂತಂದರೆ ಅದು ಕರ್ಬೂಜದ ಹಣ್ಣು. ಇದು ಸಿಹಿ ಹಣ್ಣಾಗಿದ್ದು ಬಾಯಿಗೆ ಮಾತ್ರವಲ್ಲದೆ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಕರ್ಬೂಜದ ಹಣ್ಣನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಹಾಗೆಯೇ ದೇಹ ಮತ್ತು ಮನಸ್ಸನ್ನು ವಿಶ್ರಾಂತಿಪಡಿಸುತ್ತೆ. ಕರ್ಬೂಜ ಹಣ್ಣಿನಲ್ಲಿ ಪೊಟ್ಯಾಷಿಯಂನಂತಹ ಖನಿಜಗಳಿದ್ದು ಚೆನ್ನಾಗಿ ನಿದ್ರೆ ಮಾಡಲು ಸಹಾಯ ಮಾಡುತ್ತೆ. ಇದರಲ್ಲಿರುವ ವಿಟಮಿನ್ ಎ ದೃಷ್ಟಿಯನ್ನು ಬಲಪಡಿಸುತ್ತೆ ಮತ್ತು ಸೋಂಕುಗಳಿಂದ ಕಣ್ಣುಗಳನ್ನು ರಕ್ಷಿಸುತ್ತೆ. ಇದು ಸಿಹಿ ಹಣ್ಣಾಗಿದ್ದು ಬಾಯಿಗೆ ಮಾತ್ರವಲ್ಲದೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಈ ಹಣ್ಣಿನಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ. ಇದರಿಂದ ಬೇಸಿಗೆ ರೋಗಗಳನ್ನು ತಡೆಯೋದಕ್ಕೆ ಬೇಕಾದಂತಹ ರಕ್ಷಣೆಯನ್ನು ನೀಡುತ್ತೆ. ವಿಟಮಿನ್ ಎ ಕೂಡ ಇದರಲ್ಲಿ ಸಮೃದ್ಧವಾಗಿದೆ. ಇದು ಆರೋಗ್ಯಕರ ಕಣ್ಣುಗಳು, ಕೂದಲು ಮತ್ತು ಚರ್ಮಕ್ಕೂ ಕೂಡ ಅವಶ್ಯಕವಾಗಿದೆ. ಕರ್ಬೂಜದ ಹಣ್ಣು ಸಿಹಿ ರುಚಿಯನ್ನು ಹೊಂದಿದ್ದು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುತ್ತೆ. ಇದರಲ್ಲಿ ಹೆಚ್ಚಿನ ನೀರಿನ ಅಂಶ ಇರೋದ್ರಿಂದ ನಮ್ಮ ದೇಹದ ತೂಕವನ್ನು ಕಳೆದುಕೊಳ್ಳಲು ಕೂಡ ಸಹಾಯ ಆಗುತ್ತೆ. ಇದರ ಅರ್ಥ ಬೇಗ ಹೊಟ್ಟೆ ತುಂಬಿದ ಅನುಭವ ನೀಡಿ ದೀರ್ಘಕಾಲದವರೆಗೆ ಹೊಟ್ಟೆ ಹಸಿವಾಗದಂತೆ ಕಾಪಾಡುತ್ತೆ. ಇದೇ ರೀತಿ ಇನ್ನೂ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ಎನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.